ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮನೆಯಲ್ಲೇ ಗಿಣ್ಣು ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ನೀವು ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಹಾಕಿ. ನಾನು ಅರ್ಧ ಲೀಟ್ರ್ ಮೊಸರು ತೊಗೋತಾ ಇದ್ದೀನಿ. ಆದಷ್ಟು ಹುಳಿ ಕಡಿಮೆ ಇರೋದು ಮೊಸರು ತೊಗೋಬೇಕು. ಮೊಸರನ್ನ ಒಂದು ಬಟ್ಟೆಯಲ್ಲಿ ಹಾಕ್ಕೊಂಡು ನೀರೆಲ್ಲ ತೆಗಿಬೇಕು. ನೀರಿದ್ದರೆ ಹುಳಿ ಬರುತ್ತೆ ಮೊಸರು. ಸೊ ಅದಕ್ಕೋಸ್ಕರ ಫುಲ್ ನೀರೆಲ್ಲ ತೆಗಿಬೇಕು. ಗಟ್ಟಿ ಆಗಬೇಕದು. ನೋಡಿ, ಈ ಥರ ಆಗಬೇಕು. ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕಂಡೆನ್ಸ್ ಮಿಲ್ಕ್ ಹಾಕೋತಾ ಇದ್ದೀನಿ. ಅರ್ಧ ಲೀಟ್ರ್ ಮೊಸರಿಗೆ ಅರ್ಧ ಕಪ್ ಕಂಡೆನ್ಸ್ ಮಿಲ್ಕ್ ಸಾಕಾಗುತ್ತೆ. ಸಕ್ಕರೆ ಏನೂ ಬೇಡ, ಅಷ್ಟೇ ಸ್ವೀಟ್ ಕರೆಕ್ಟಾಗಿರುತ್ತೆ. ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ. ನನಗಂತೂ ಇಷ್ಟ ಆಯಿತು. ಇದು ಮಾಡಿದ ಮೇಲೆ ಫ್ರಿಜ್ಜಲ್ಲಿಟ್ಟು ತಿನ್ನಬೇಕು, ಇನ್ನೂ ಟೇಸ್ಟಾಗಿರುತ್ತೆ. ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ, ಯಾವಾಗಲೂ ಚೆನ್ನಾಗಿ ಬಂದಿದೆ. ಟೇಸ್ಟು ಅಷ್ಟೇ. ನೋಡಿ, ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದನ್ನೊಂದು ಬಾಕ್ಸಲ್ಲಿ ಹಾಕೋತಾ ಇದ್ದೀನಿ. ನೀವು ಯಾವ್ದು ಪಾತ್ರೆಗಾದರೂ ಹಾಕ್ಕೊಳ್ಳಿ. ಹಾಕ್ಕೊಂಡು ಕ್ಲೋಸ್ ಮಾಡಿ ಕೆಳಗಡೆ ಒಂದು ಸ್ವಲ್ಪ ನೀರು ಹಾಕಿ ಸ್ಟ್ಯಾಂಡ್ ಇಟ್ಬಿಟ್ಟು ಒಂದು 30 ನಿಮಿಷ ಬೇಯಿಸಬೇಕು. ಸ್ವಲ್ಪ ತೆಗೆದು ನೋಡಬೇಕು. ಸ್ವಲ್ಪ ನೀರು ಅನಿಸಿದರೆ ಮತ್ತೆ ಒಂದು 10 ನಿಮಿಷ ಇಟ್ಬಿಟ್ಟು ಬೇಯಿಸಿ, ಆವಾಗ ಕರೆಕ್ಟಾಗಿರುತ್ತೆ. ನೋಡಿ, ಇವಾಗ ಕಾಣಿಸ್ತಾ ಇದೆ ನೋಡಿ, ನೀರು ಥರ ಬಂದಿಲ್ಲ, ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಅನಿಸಿದರೆ ಮತ್ತೆ ಬೇಯಿಸಿ ನೀವು. ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಣ್ಣಗಾದ ಮೇಲೆ ತೆಗೆದು ಕಟ್ ಮಾಡಿ, ಆವಾಗ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಕಟ್ ಮಾಡ್ಕೋತಾ ಇದ್ದೀನಿ ನಾನು. ಪೀಸ್ ಎಲ್ಲ ಕರೆಕ್ಟಾಗಿ ಬಂದರೆ ನಾನು ಕಟ್ ಮಾಡಿ ಒಂದು 15 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ತಿಂತೀವಿ ನಾವು. ಚೆನ್ನಾಗಿರುತ್ತೆ. ನೋಡಿ, ಇವಾಗ ಕೆಳಗಡೆ ಏನು ಅಂಟ್ಕೋತಾ ಇಲ್ಲ ಬಾಕ್ಸಲ್ಲಿ. ಪೀಸ್ ಎಲ್ಲ ಕರೆಕ್ಟಾಗಿ ಬಂದಿದೆ. ಈ ಹದದಲ್ಲಿರಬೇಕು. ಸ್ವಲ್ಪ ನೀರು ಅನಿಸಿದರೆ ನೀವು ಸ್ವಲ್ಪ ಫ್ರಿಜ್ಜಲ್ಲೇ ಇಡಬೇಕು, ಗಟ್ಟಿ ಆಗುತ್ತೆ. ಇಲ್ಲಾಂದರೆ ಹಾಗೆ ಕಟ್ ಮಾಡಿ. ನೋಡಿ, ಇವಾಗ ಪೀಸ್ ಎಲ್ಲ ಆಗಿದೆ ನೋಡಿ, ಕಟ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸ್ಮೂತಾಗಿರುತ್ತೆ, ಮೆತ್ತಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನೀವೇ ಚೆನ್ನಾಗಿ ಬಂದಿದೆ. ಮನೆಯಲ್ಲೇ ಮಾಡ್ಬೋದು. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.